ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ಬಂದಾಕ್ಷಣ ಮೊದಲ ದೊಡ್ಡ ಶಾಕ್ ಯಾರಿಗೆ ಗೊತ್ತಾ? ಮದ್ಯದ ಅಂಗಡಿಗಳಿಗೆ. ಮುಖ್ಯಮಂತ್ರಿ ವಿಜಯ್ ಪದಗ್ರಹಣ ಮಾಡಿದ ಕೆಲವೇ ಗಂಟೆಗಳಲ್ಲಿ ಒಂದೇ ಆದೇಶದಲ್ಲಿ 717 ಟಾಸ್ಮ್ಯಾಕ್ ಲಿಕ್ಕರ್ ಶಾಪ್ಸ್ ಬಂದ್ ಮಾಡಲು ಆದೇಶ ಹೊರಡಿಸಿದ್ದಾರೆ. ಆದರೆ ಇದು ಕೇವಲ ಆಡಳಿತಾತ್ಮಕ ನಿರ್ಧಾರನಾ ಅಥವಾ ತಮಿಳುನಾಡಿನ ರಾಜಕೀಯ ಇತಿಹಾಸ ಬದಲಾಯಿಸುವ ನಿರ್ಧಾರನಾ? ತಮಿಳುನಾಡಿನಲ್ಲಿ ಸರ್ಕಾರ ನಡೆಸುವ ಲಿಕ್ಕರ್ ನೆಟ್ವರ್ಕ್ ಅಂದ್ರೆ ಅದು ಟಾಸ್ಮ್ಯಾಕ್. ಈಗ ರಾಜ್ಯದಲ್ಲಿ ಸುಮಾರು 4765 ಟಾಸ್ಮ್ಯಾಕ್ ಅಂಗಡಿಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಹೊಸ ಸಿಎಂ ವಿಜಯ್ ನೀಡಿದ ಆದೇಶದ ಪ್ರಕಾರ ಶಾಲಾ, ಕಾಲೇಜು, ದೇವಸ್ಥಾನ, ಮಸ್ಜಿದ್, ಚರ್ಚ್, ಬಸ್ ಸ್ಟ್ಯಾಂಡ್ ಗಳ 500 ಮೀಟರ್ ಒಳಗಿರುವ ಅಂಗಡಿಗಳನ್ನು ಕೇವಲ 2 ವಾರಗಳಲ್ಲಿ ಮುಚ್ಚಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಒಟ್ಟು 717 ಅಂಗಡಿಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ 276 ಅಂಗಡಿಗಳು ದೇವಸ್ಥಾನಗಳ ಹತ್ತಿರ, 186 ಶಾಲಾ ಕಾಲೇಜುಗಳ ಹತ್ತಿರ, 255 ಬಸ್ ಸ್ಟ್ಯಾಂಡ್ಗಳ ಹತ್ತಿರ ಇದಾವೆ. ಈ ಮೂಲ ವಿಜಯ್ ಸರ್ಕಾರ ಪಬ್ಲಿಕ್ ವೆಲ್ಫೇರ್ ಮತ್ತು ಡ್ರಗ್ ಫ್ರೀ ತಮಿಳುನಾಡು ಮಿಷನ್ ಅಡಿಯಲ್ಲಿ ಮಾಡುತ್ತಿದೆ. ತಮಿಳುನಾಡಿನಲ್ಲಿ ಟಾಸ್ಮ್ಯಾಕ್ ಅಂದ್ರೆ ಕೇವಲ ಲಿಕ್ಕರ್ ಶಾಪ್ ಅಲ್ಲ, ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯ ತರುವ ಸಿಸ್ಟಮ್. ಟಾಸ್ಮ್ಯಾಕ್ ಮೊನೊಪೊಲಿ 2003ರಿಂದಲೂ ಸರ್ಕಾರದ ಕೈಲಿದೆ. ಈ ಸಮಯದಲ್ಲಿ ಪ್ರೈವೇಟ್ ಲಿಕ್ಕರ್ ಶಾಪ್ಸ್ ತೆಗೆದುಹಾಕಿ ಸಂಪೂರ್ಣ ರಿಟೇಲ್ ಸೇಲ್ ಸರ್ಕಾರದ ನಿಯಂತ್ರಣಕ್ಕೆ ತರಲಾಗಿತ್ತು. ಆದರೆ ವರ್ಷಗಳಿಂದ ಜನರಿಂದ ಒಂದೇ ಕಂಪ್ಲೇಂಟ್ ಬರ್ತಿತ್ತು: ಸ್ಕೂಲ್ಸ್ ಹತ್ತಿರ ಲಿಕ್ಕರ್ ಶಾಪ್ಸ್ ಯಾಕೆ? ಟೆಂಪಲ್ ಸೈಡ್ ನಲ್ಲಿ ಡ್ರಂಕ್ ಅಂಡ್ ನ್ಯೂಸೆನ್ಸ್ ಯಾಕೆ? ಯೂತ್ಸ್ ಅಡಿಕ್ಷನ್ ಹೆಚ್ಚಾಗುತ್ತಿದೆ. ಹೆಚ್ಚಾಗಿ ಮಹಿಳಾ ಸಂಘಟನೆಗಳು, ಪೇರೆಂಟ್ ಗ್ರೂಪ್ಸ್ ಮತ್ತು ಸೋಷಿಯಲ್ ಆಕ್ಟಿವಿಸ್ಟ್ಸ್ ಈ ಬಗ್ಗೆ ಹಲವು ವರ್ಷಗಳಿಂದ ಪ್ರೊಟೆಸ್ಟ್ ಮಾಡುತ್ತಿದ್ದರು. 2025ರಲ್ಲಿ ಟಾಸ್ಮ್ಯಾಕ್ ಕರಪ್ಷನ್ ಅಲಿಗೇಷನ್ಸ್ ಕೂಡ ಬಹಳ ಸುದ್ದಿಯಲ್ಲಿತ್ತು. ಟೆಂಡರ್ ಸ್ಕ್ಯಾಮ್, ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್, ಓವರ್ ಪ್ರೈಸಿಂಗ್ ಆರೋಪಗಳು ಕೇಳಿ ಬಂದವು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ತಮಿಳುನಾಡಿನಲ್ಲಿ ಲಿಕ್ಕರ್ ಶಾಪ್ ಕ್ಲೋಸ್ ಮಾಡಿದ ಮೊದಲ ಸರ್ಕಾರ ಅಲ್ಲ. 2016ರಲ್ಲಿ ಜಯಲಲಿತಾ ಕೂಡ 500 ಟಾಸ್ಮ್ಯಾಕ್ ಲಿಕ್ಕರ್ ಶಾಪ್ಸ್ ಕ್ಲೋಸ್ ಮಾಡಿಸಿದ್ದರು. ನಂತರ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಕೂಡ 500 ಲಿಕ್ಕರ್ ಶಾಪ್ಸ್ ಕ್ಲೋಸ್ ಮಾಡಿಸಿದ್ದರು. ಆದರೆ ಕಂಪ್ಲೀಟ್ ಪ್ರೊಹಿಬಿಷನ್ ಯಾರು ಇಂಪ್ಲಿಮೆಂಟ್ ಮಾಡಲಾಗಲಿಲ್ಲ. ಕಾರಣ ಸಿಂಪಲ್: ಟಾಸ್ಮ್ಯಾಕ್ ರೆವಿನ್ಯೂ ಇಲ್ಲದೆ ರಾಜ್ಯದ ಫೈನಾನ್ಸ್ ಮೇಲೆ ಬಹಳ ಇಂಪ್ಯಾಕ್ಟ್ ಇರುತ್ತದೆ. ಹೀಗಾಗಿ ಎಲ್ಲರ ಗಮನ ಈಗ ವಿಜಯ್ ಕಡೆ ಇದೆ. ಅವರು ನಿಜವಾಗಲೂ ಫೇಸ್ ಲಿಕ್ಕರ್ ಕಂಟ್ರೋಲ್ ಮಾಡ್ತಾರಾ ಅಥವಾ ಇದು ಪೊಲಿಟಿಕಲ್ ಓಪನಿಂಗ್ ಸ್ಟೇಟ್ಮೆಂಟ್ ಮಾತ್ರನಾ? ಸೋಷಿಯಲ್ ಮೀಡಿಯಾನಲ್ಲಿ ಈಗ ರಿಯಾಕ್ಷನ್ಸ್ ಮಿಕ್ಸ್ಡ್ ಆಗಿವೆ. ಒಂದು ಸೈಡ್ ಫೈನಲಿ ಸಮ್ವನ್ ಟುಕ್ ಆಕ್ಷನ್ ಅಂತ ಪ್ರಶಂಸೆ ಮಾಡ್ತಾ ಇದ್ದಾರೆ. ಇನ್ನೊಂದು ಸೈಡ್ ಕ್ರಿಟಿಕ್ಸ್ ಹೇಳ್ತಿದ್ದಾರೆ 717 ಲಿಕ್ಕರ್ ಶಾಪ್ಸ್ ಕ್ಲೋಸ್ ಮಾಡಿದ್ರೆ ಇಲ್ಲಿಗಲ್ ಲಿಕ್ಕರ್ ಮಾರ್ಕೆಟ್ ಹೆಚ್ಚಾಗುತ್ತದೆ ಅಂತ. ಆದ್ರೆ ಒಂದು ವಿಷಯ ಮಾತ್ರ ಕ್ಲಿಯರ್: ಸಿಎಂ ವಿಜಯ್ ಮೊದಲ ದಿನದಿಂದಲೇ ನಾನು ಸಿನಿಮಾ ಹೀರೋ ಮಾತ್ರ ಅಲ್ಲ, ಆಕ್ಷನ್ ಸಿಎಂ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ವುಮೆನ್ ಸೇಫ್ಟಿ, ಡ್ರಗ್ ಫ್ರೀ ತಮಿಳುನಾಡು, ಪಬ್ಲಿಕ್ ವೆಲ್ಫೇರ್, ಈ 3 ಥೀಮ್ಸ್ ಮೇಲೆ ವಿಜಯ್ ಫುಲ್ ಫೋಕಸ್ ಹಾಕಿದ್ದಾರೆ. ಹಾಗಾದ್ರೆ ನಿಮ್ಮ ಒಪಿನಿಯನ್ ಏನು? ಲಿಕ್ಕರ್ ಶಾಪ್ ಸ್ಕೂಲ್ಸ್, ಟೆಂಪಲ್ಸ್ ಹತ್ರ ಇರಬಾರ್ದೆ? ವಿಜಯ್ ತಗೊಂಡ ಡಿಸಿಷನ್ಸ್ ಕರೆಕ್ಟಾ ಅಥವಾ ಇದು ರೆವಿನ್ಯೂ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳ್ತದೆಯಾ? ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಮತ್ತಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ ಮತ್ತು ರಿಯಲ್ ಅನಾಲಿಸಿಸ್ ಗಾಗಿ ನಮ್ಮ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.